ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ತಲೆದಂಡ ಪ್ರಕ್ರಿಯೆ ನಡೆದಿದೆ. ನಿನ್ನೆ ರಾತ್ರಿಯಿಂದ ಇವತ್ತು ಮಧ್ಯಾಹ್ನದ ಒಳಗಡೆ ಒಟ್ಟು 7 ಮಂದಿಯ ತಲೆದಂಡವನ್ನು ಸರ್ಕಾರ ಪಡ್ಕೊಂಡಿದೆ. ರಾಜ್ಯ ಸರ್ಕಾರ ಇದು ತನ್ನ ಆದೇಶದ ಮೂಲಕವಾಗಿ, ಸರ್ಕಾರದ ಕ್ರಮದ ಮೂಲಕವಾಗಿ, ಸರ್ಕಾರದ ನಿರ್ಧಾರದ ಮೂಲಕವಾಗಿ ತನ್ನ ವಿವೇಚನೆಯನ್ನು ಬಳಸಿಕೊಂಡು ಸರ್ಕಾರ ತೆಗೆದುಕೊಳ್ತಿರುವಂಥ ಕ್ರಮಗಳಿವು. ಯಾಕಂದರೆ ನಮ್ಮಿಂದ ತಪ್ಪಾಗಿದೆ, ತಪ್ಪು ಇಂತಿಂಥವರಿಂದಾಗಿ ಆಗಿದೆ, ಯಾಕಂದರೆ ಇವರೆಲ್ಲರೂ ಕೂಡ ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ಈ ತಪ್ಪು ಆಗ್ತಿರಲಿಲ್ಲ. ಇದು ಸರ್ಕಾರ ಕೊಡೋದಕ್ಕೆ ಹೊರಟಿರುವಂಥ ಜಸ್ಟಿಫಿಕೇಶನ್. ಈಗಾಗಲೇ ಮಾಡಿರ್ತಕ್ಕಂತಹ ತಲೆದಂಡಗಳನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ ದಯಾನಂದ್ ಅವರು ಒಬ್ಬ ಆನೆಸ್ಟ್ ಆಫೀಸರ್, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ, ಒಬ್ಬ ಪ್ರಾಮಾಣಿಕ ಅಧಿಕಾರಿ. ಆದರೆ ಅವರು ಕೂಡ ಈ ಕ್ರೌಡ್ ನಿಭಾಯಿಸುವುದರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಸರ್ಕಾರ ಅಂದ್ಕೊಂಡಿದೆ. ಸರ್ಕಾರ ಆ ರೀತಿಯಾದಂತಹ ಲೆಕ್ಕದಲ್ಲಿ ಅವ್ರನ್ನ ಅಮಾನತುಗೊಳಿಸಿದೆ. ದಯಾನಂದ್ ಅವರನ್ನ ಅಮಾನತು ಮಾಡಿದ್ದು ಸರಿನೋ ತಪ್ಪು ಅನ್ನುವಂಥರ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಸರ್ಕಾರದ ನಿರ್ಧಾರ ಬಗ್ಗೆ ಬಹಳ ದೊಡ್ಡ ಟೀಕೆ ವ್ಯಕ್ತವಾಗ್ತಾ ಇದೆ. ಆದರೆ ಸರ್ಕಾರ ತನ್ನ ನಿರ್ಧಾರವನ್ನು ಕೈಗೊಂಡಿದೆ. ವಿಕಾಸ್ ಅವರು ADGP ಅವರು, ಪಶ್ಚಿಮ ವಲಯದ ಹೆಚ್ಚುವರಿ ಆಯುಕ್ತರು, ಇವರ ವ್ಯಾಪ್ತಿ ಒಳಗಡೆ ಬರುತ್ತೆ ಈ ಒಂದು KCA ಗ್ರೌಂಡ್. KCAಯ ಒಟ್ಟು ಭದ್ರತೆಯ ವಿಚಾರಗಳು ಇವರ ವ್ಯಾಪ್ತಿಗೆ ಬರುತ್ತೆ. ಇವರು ಕೂಡ ಅದನ್ನು ಕರೆಕ್ಟಾಗಿ ಅಂದಾಜಿಸಲಿಲ್ಲ, ನಿಭಾಯಿಸಲಿಲ್ಲ, ಕರೆಕ್ಟಾಗಿ ಅದನ್ನು ಮ್ಯಾನೇಜ್ ಮಾಡಲಿಲ್ಲ ಅಂತ. ಇನ್ನು HD ಶೇಖರ್ ಅವರ ಕೆಳಗಿನ ಅಧಿಕಾರಿ, ಕೇಂದ್ರ ವಲಯದ DCP, ಇವರ ವ್ಯಾಪ್ತಿಯಲ್ಲಿ ಎಲ್ಲ ಈವೆಂಟ್ಗಳಿಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದಂಥ ಅಧಿಕಾರಿ ಇವರಾಗಿದ್ದರು. ಇವ್ರನ್ನೂ ಕೂಡ ಅಮಾನತು ಮಾಡುವಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಮತ್ತು ಅವರ ಕೆಳಗಿನ 2 ಅಧಿಕಾರಿಗಳು, ಇವರು ಕೂಡ ಅಂತಿಮವಾಗಿ ಇವರಲ್ಲಿ ಗ್ರೌಂಡಲ್ಲಿ ಅದನ್ನೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗಿರುವಂಥವರು. ಬಾಲಕೃಷ್ಣ ಅವರು ಕಬ್ಬನ್ ಪಾರ್ಕ್ ವಿಭಾಗದ ACP, ಅವರನ್ನು ಕೂಡ ಅಮಾನತು ಮಾಡಿದೆ ರಾಜ್ಯ ಸರ್ಕಾರ. ಜೊತೆಗೆ ಗಿರೀಶ್ ಅವರು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಅವರನ್ನು ಕೂಡ ಇಲ್ಲಿ ಅಮಾನತು ಮಾಡಿದೆ. ಅವರೇ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸ್ತಾರೆ, FIR ಅನ್ನು ಹಾಕ್ತಾರೆ. ಅವ್ರನ್ನ ವರ್ಗಾವಣೆ, ಅವ್ರನ್ನ ಅಮಾನತು ಮಾಡಿದೆ. ಇದರ ಜೊತೆಗೇನೆ ಹೇಮಂತ್ ನಿಂಬಾಳ್ಕರ್ ಅವರು ಗುಪ್ತಚರ ಇಲಾಖೆಯ ADGP ಆಗಿದ್ದರು, ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿದ್ದರು. ಅವರು ಪ್ರತಿಯೊಂದು ಅಂಶಗಳ ಬಗ್ಗೆ, ಎಷ್ಟು ಜನ ಸೇರಬಹುದು, ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅವರು ಕೊಡಬೇಕಾಗಿತ್ತು. ಸರ್ಕಾರಕ್ಕೆ ಬಹಳ ಕ್ಲಿಯರ್ ಇನ್ಪುಟ್ಸನ್ನು ಗುಪ್ತಚರ ಇಲಾಖೆಯಿಂದ ಇರಬೇಕಾಗಿತ್ತು. ಗುಪ್ತಚರ ಇಲಾಖೆಯಿಂದ ಆಗಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಪ್ರತಿಪಕ್ಷಗಳವರು ಪ್ರಶ್ನೆ ಎತ್ತಿದ ನಂತರ ನಿಂಬಾಳ್ಕರ್ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಗೋವಿಂದರಾಜ್ ಅವರ ವಿಚಾರದಲ್ಲಿ HD ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಲಹೆಯನ್ನು ಕೊಡುವ ರೀತಿಯಲ್ಲಿನೇ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರು ಆಗ್ರಹವನ್ನು ಮಾಡಿದರು. ಸರ್ಕಾರಕ್ಕೆ ಸಲಹೆ ಕೊಡುವ ಸ್ವರೂಪದ ಆಗ್ರಹ ಇತ್ತು HD ಕುಮಾರಸ್ವಾಮಿ ಅವರ ಮಾತುಗಳನ್ನು ನೀವು ಕೂಡ ಕೇಳಿಸ್ಕೊಂಡಿದ್ದೀರಿ. ಹಾಗಾಗಿ ಗೋವಿಂದರಾಜ್ ಅವರನ್ನು ಕೂಡ ಈಗ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಲಾಗಿದೆ. ಇದನ್ನು ತೆಗೆದುಹಾಕಲಾಗಿದೆ. ಇವೆಲ್ಲವೂ ಕೂಡ ಪ್ರಕ್ರಿಯೆಗಳಾಗಿರೋದು ಹೇಗೆ? ನಾನು ಆಗಲೇ ಹೇಳಿದಂತೆ ಸರ್ಕಾರದ ಆದೇಶದ ಮೇರೆಗೆ, ಸರ್ಕಾರದ ನಿರ್ಧಾರದ ಮೇರೆಗೆ, ಮುಖ್ಯಮಂತ್ರಿಯವರ ವಿವೇಚನೆಯ ಮೇರೆಗೆ ಆಗಿರುವಂಥದ್ದು. ಆದರೆ ತನ್ನ ಮರ್ಯಾದೆ ಉಳಿಸಿಕೊಳ್ಳೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಳ್ತಿದೆಯಾ ಸರ್ಕಾರ ಅನ್ನುವಂಥ ಅನುಮಾನ ಇದ್ದೇ ಇದೆ. ಈಗ ಕಾರಣಗಳಿಗೇನು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಯಾರನ್ನೋ ರಕ್ಷಣೆ ಮಾಡಲು ಹೋಗಿ ಇನ್ಯಾರದ್ದು ತಲೆದಂಡ ಪಡೆಯಿತಾ ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು ಇದೇನೆ. ಪ್ರತಿಪಕ್ಷ BJP ಮಾಡ್ತಾ ಇರುವಂತಹ ಬಹಳ ದೊಡ್ಡ ಆರೋಪವೂ ಕೂಡ ಇದೇನೆ. ಸರ್ಕಾರ ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಹೋಗಿ ಇನ್ಯಾರನ್ನೋ ಬಲಿಪಶು ಮಾಡ್ತಾ ಇದೆ, ಇನ್ಯಾರನ್ನೋ ಸ್ಕೇಪ್ ಗೋಟ್ ಮಾಡ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸರ್ಕಾರದ ಕಡೆಯಿಂದ ತೆಗೆದುಕೊಳ್ಳಬಹುದಾದ ಕ್ರಮಗಳು ಬಹುತೇಕ ಈಗ ಪೂರ್ಣಗೊಂಡಿದ್ದಾವೆ. ಸರ್ಕಾರ ಯಾರನ್ನೆಲ್ಲ ಇಲ್ಲಿ ತಲೆದಂಡ ಪಡಿಬಹುದಾಗಿತ್ತು, ಯಾಕಂದರೆ ಭದ್ರತೆ ವಿಚಾರಕ್ಕೆ ಬರುವಂತಹ ಕಿರಿಯ ಅಧಿಕಾರಿಯಿಂದ ಹಿಡಿದು ಹಿರಿಯ ಅಧಿಕಾರಿ ತನಕ, ಇನ್ಸ್ಪೆಕ್ಟರಿಂದ ಕೆಳಗಡೆಯವ್ರನ್ನ ಇವರು ಏನಾದರೂ ಅಮಾನತು ಮಾಡ್ಕೊಂಡು ಕೂತ್ಕೊಂಡ್ರೆ ಸರ್ಕಾರ ಕತೆ ಏನು ಅಂತ ಹೇಳೋಂಥರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗುತ್ತೆ. ಹೀಗಾಗಿ ಅವರು ಇನ್ಸ್ಪೆಕ್ಟರಿಂದ ಹಿಡಿದು ಕಮಿಷನರ್ ಅವರಿಗೆ ತೆಗೆದಿದ್ದಾರೆ, ADGP ಇಂಟೆಲಿಜೆನ್ಸನ್ನು ತೆಗೆದಿದ್ದಾರೆ. ಹೀಗಿರುವಾಗ ಇದು ಇವರ ಕಡೆಯಿಂದ ಆಗಬಹುದಾಗಿರ್ತಕ್ಕಂಥ ಕ್ರಮಗಳು. ಇನ್ನು FIRಗಳನ್ನು ದಾಖಲಿಸಲಾಗಿದೆ, ಅಧಿಕಾರಿಗಳ ಅಮಾನತು ಮಾಡಲಾಗಿದೆ, ವರ್ಗಾವಣೆ ಮಾಡಲಾಗಿದೆ, ಹುದ್ದೆಗೆ ಕೊಡಲಾಗಿದೆ. ಹೀಗೆ ಇದು ಸರ್ಕಾರದ ವಿವೇಚನೆಯಿಂದ ತೆಗೆದುಕೊಳ್ಳಬಹುದಾಗಿರ್ತಕ್ಕಂತಹ ಕ್ರಮಗಳಿವು. FIR ದಾಖಲಿಸುವಂಥದ್ದು, ಅಧಿಕಾರಿಗಳನ್ನು ಅಮಾನತು ಮಾಡುವಂಥದ್ದು, ವರ್ಗಾವಣೆ, ಒಬ್ಬರನ್ನ ಹುದ್ದೆಯಲ್ಲಿ ತೆಗೆದಿರುವಂಥದ್ದು, ಇದೆಲ್ಲವೂ ಕೂಡ ಮಾಡಿದ್ದಾರೆ. ಇದುವರೆಗೆ ಪಡೆದ ತಲೆದಂಡಗಳಿಂದಾಗಿಯೇ ಬಚಾವಾಗುತ್ತಾ ರಾಜ್ಯ ಸರ್ಕಾರ? ಅಂದರೆ ಇವರು ನಿಜಕ್ಕೂ ಬಹಳ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನನ್ನು ತೆಗೆದುಕೊಂಡಿದ್ದಾರೆ, ಸರ್ಕಾರ ಕಠಿಣ ನಿಲುವುಗಳನ್ನು ತಾಳಿದೆ ಅನ್ನುವಂಥದ್ದನ್ನು ಕೋರ್ಟ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಇವರಿಂದ ಸಾಧ್ಯ ಆಗುತ್ತಾ? ಇದರ ಮೂಲಕವಾಗಿ ಇವರು ಬಚಾವಾಗ್ತಾರಾ ಅಂತ. ಯಾಕಂದರೆ ಹೈಕೋರ್ಟ್ ಕೈಗೆತ್ತಿಕೊಂಡಿರುವ PAL ಮೇಲೆ ನಿಂತಿದೆ ರಾಜ್ಯ ಸರ್ಕಾರದ ಭವಿಷ್ಯ. ನಿಜಕ್ಕೂ ಇವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಸಾಕಾ, ಅಥವಾ ಸರ್ಕಾರದ ವೈಫಲ್ಯ ಇನ್ನೂ ಇದೆಯಾ? ಇವೆಲ್ಲವೂ ಕೂಡ ಚರ್ಚೆಗೆ ಬಂದೇ ಬರುತ್ತೆ. ಸರ್ಕಾರ ಸಲ್ಲಿಕೆ ಮಾಡಬೇಕಿದೆ ಈಗ ಒಂದು ಮಧ್ಯಂತರ ವರದಿಯನ್ನು ಅಥವಾ ಪೂರ್ಣ ವರದಿಯನ್ನು ತೆಗೆದುಕೊಂಡಿರುವಂಥ ಕ್ರಮಗಳ ವರದಿಯನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿದೆ.
ರಾಜ್ಯ ಸರ್ಕಾರದ ಹೊಣೆಗಾರಿಕೆಯಲ್ಲಾದ ಲೋಪವನ್ನು ಈಗ ಎತ್ತಿ ಹಿಡಿತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾಕಂದರೆ ನಿನ್ನೆ ನಡೆದಂಥ ಆರ್ಗ್ಯುಮೆಂಟನ್ನು ಕೂಡ ನಾವು ನೋಡಿದ್ದೀವಿ. ಹೈಕೋರ್ಟ್ ತೀರ್ಪಿನ ಮೇಲೆಯೇ ನಿಂತಿದೆ ರಾಜ್ಯ ಸರ್ಕಾರದ ಭವಿಷ್ಯ. ಅಂದರೆ ಸರ್ಕಾರದ ಮಟ್ಟದಲ್ಲಿ ಬೇರೆನ್ಯಾರ್ದ ತಲೆದಂಡ ಆಗುತ್ತೆ ಅನ್ನುವಂಥದ್ದು ಹೈಕೋರ್ಟಿನ ತೀರ್ಪಿನ ಮೇಲೆ ಇದರ ಭವಿಷ್ಯ ನಿಂತಿರುವಂಥದ್ದು ಸ್ಪಷ್ಟ ಇದೆ. ಇಲ್ಲೇ ಹೋದರೆ ಸರ್ಕಾರ ಈಗ ಸದ್ಯಕ್ಕೆ 11 ಜನ ಮೃತಪಟ್ಟಿರ್ತಕ್ಕಂಥವರ ವಿಚಾರದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಇವೆಲ್ಲವೂ ಕೂಡ ಆಗ್ತಾ ಇದೆ. ಸರ್ಕಾರಕ್ಕೂ ಕೂಡ ಅರಿವಿಗೆ ಬಂದಿದೆ, ಸರ್ಕಾರಕ್ಕೂ ಕೂಡ ನಮ್ಮಿಂದ ತಪ್ಪಾಗಿದೆ ಅನ್ನುವಂಥದ್ದು. ಆದರೆ ಈಗ ಆಗ್ತಾ ಇರುವಂತಹ ತಲೆದಂಡ ಪ್ರಕ್ರಿಯೆ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನಷ್ಟು ಮುಂದುವರಿಯುತ್ತಾ ಅನ್ನೋದು ಕೂಡ ನೋಡಬೇಕಾಗಿದೆ.